ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ನಾಡ ಹಬ್ಬ ಅಂತಲೇ ಕರಿತೀವಲ್ವ, ದಸರಾ. ಈ ಒಂದು ದಸರಾದಲ್ಲಿ ನಮ್ಮ ಊರಲ್ಲಿ ಯಾವ ರೀತಿಯಾಗಿ ಪಾರಾಯಣವನ್ನು ಮಾಡ್ತಾರೆ, ನಮ್ಮ ಎದುರುಗಡೆ ಆತ್ಮೀಯರಿದ್ದಾರಲ್ವ, ಸೊ ಅವರು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ, ಹಾಗೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ದಸರಾದಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ನಾಡ ಹಬ್ಬವನ್ನು ಅವರದೇ ಆದಂಥ ಪದ್ಧತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಸೊ ಕೆಲವರು ಪಾರಾಯಣಗಳನ್ನು ಕೂಡ ಮಾಡ್ತಾರೆ. ಹಾಗೆಯೇ ಸಾಧ್ಯ ಆಗದೇ ಇರೋರು 9 ದಿನಗಳ ಕಾಲ ದೇವಿಯ ಆರಾಧನೆಯನ್ನು ಮಾಡಿಬಿಟ್ಟು ಅವರ ಮನೆಯಲ್ಲಿ ಪದ್ಧತಿ ಪ್ರಕಾರ ಪೂಜೆಗಳನ್ನು ಮಾಡಿ ಪಾರಾಯಣವನ್ನು ಮಾಡಲಾಗುತ್ತೆ. ಇಲ್ಲ ಅಂದರೆ ಜಸ್ಟ್ ಬನ್ನಿ ಮರ ಪೂಜೆಯನ್ನು ಕೂಡ ಮಾಡ್ತಾರೆ. ಇಲ್ಲಿ ತೋರಿಸ್ತಾ ಇರತಕ್ಕಂಥದ್ದು ನಮ್ಮ ಎದುರುಗಡೆ ಮನೆಯವರು ಪಾರಾಯಣ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂತಹ ಮಂಟಪ, ಅಂದರೆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಮಾಡಿರ್ತಕ್ಕಂಥ ಮಂಟಪ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಘಟಸ್ಥಾನ ಮಠಸ್ಥಾನ ಅಂತ ಹೇಳಿ ಕರೀತಾರೆ. ಏನು ಹೀಗಂದರೆ ನಾನು ಇವರು ಪೂಜೆ ಏನು ಮಾಡ್ತಾರಲ್ವ ನಮ್ಮ ಎದುರುಗಡೆ ಮನೆಯವರು, ಪ್ರಕಾಶ್ ಅಂಕಲ್ನ ಕೇಳಿದೆ, ಅಂಕಲ್ ಘಟಸ್ಥಾಪನೆ ಇವತ್ತು ಮಾಡ್ತೀವಿ ಅಂತ ಹೇಳ್ತಿರಲ್ವ ಪ್ರತಿ ವರ್ಷವೂ ಕೂಡ. ಅಂದರೆ ನಾನು ಊರಲ್ಲಿದ್ದಾಗ ಪೂಜೆಗೆಲ್ಲ ಹೋಗಿದ್ದೀನಿ, ಇವಾಗ ಸಾಧ್ಯ ಆಗ್ತಾಯಿಲ್ಲ. ಸೊ ಬೇರೆ ಕಡೆ ಇರೋದ್ರಿಂದ ಆ ಪೂಜೆಗೆ ಪಾಲ್ಗೊಳ್ಳೋದಕ್ಕೆ ಆಗಲಿಲ್ಲ. ಅದು ನಾನು ಬ್ಯಾಡ್ ಲಕ್ ಅಂತಲೇ ಅಂದ್ಕೊತೀನಿ. ಅವತ್ತಿನ ದಿನ ಏನು ಮಾಡ್ತಾರೆ ಅಂದರೆ ಎಲ್ಲ ಮುತ್ತೈದವರು ಸೇರಿಕೊಂಡು ಆ ಮನೆಯವರು ನಮ್ಮ ನೆರೆಹೊರೆಯವ್ರನ್ನೆಲ್ಲ ಸೇರಿಸ್ಕೊಂಡು ಈ ರೀತಿಯಾಗಿ ಬನ್ನಿ ಮರದ ಹತ್ರ ಬಂದು ಪೂಜೆ ಮಾಡ್ತಾರೆ. ಅದರಲ್ಲಿ ವಿಶೇಷ ಅಂತ ಎಲ್ಲರೂ ಕೇಳ್ಬೋದು. ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ ಅವರೆಲ್ಲರೂ ಸಹ ಬಂದುಬಿಟ್ಟು ಈ ಒಂದು ಬನ್ನಿ ಮರದ ಹತ್ರ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ನಾನು ತೋರಿಸ್ತಕ್ಕಂಥ ಪೂಜೆ ಸಾಮಾನ್ಯ ಬನ್ನಿ ಮರದ ಪೂಜೆ ಅಲ್ಲ. ಮನೆಯಲ್ಲಿ ದೇವಿ ಪಾರಾಯಣವನ್ನು ಮಾಡುವ ಮೊದಲನೇ ದಿನ ಘಟಸ್ಥಾಪನೆಯನ್ನು ಮಾಡ್ತಾರೆ. ಸೊ ಅದಕ್ಕೆ ಕಳಸ ಪ್ರತಿಷ್ಠಾಪನೆ ಮಾಡಬೇಕಲ್ವ, ಆ ಒಂದು ಪದ್ಧತಿಗೆ ಅನುಸಾರವಾಗಿ ಈ ಮುತ್ತೈದರೆಲ್ಲ ಸೇರ್ಕೊಂಡು ಬಂದು ಅಲ್ಲಿ ನೀರಿನ ಮೂಲ ಇರುತ್ತೆ ಪಕ್ಕದಲ್ಲಿನೇ, ಅಲ್ಲಿ ನೀರನ್ನು ತಂಬಿಗೆಯಲ್ಲಿ ತುಂಬ್ಕೊಂಡು ಬಂದು ದೇವರ ಒಂದು ಆಶೀರ್ವಾದ ಸಿಗಬೇಕು ಅಂತ ಹೇಳಿ ಬನ್ನಿ ಮರದ ಹತ್ರ ಹೋಗಿ ಎಲ್ಲರೂ ಸೇರಿ ಯಾವ್ಯಾವ ಪದ್ಧತಿಯ ಪ್ರಕಾರ ಮಾಡಬೇಕಲ್ಲ ಆ ಒಂದು ಪೂಜೆಯನ್ನು ಮಾಡಲಾಗುತ್ತೆ. ನಾನು ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ಏನಿದು ಮನೆಗೆ ಬರ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ, ಬನ್ನಿ ಮರಕ್ಕೂ ಮತ್ತು ಇದಕ್ಕೂ ಏನು ಸಂಬಂಧ ಅಂತ ಕೆಲವರು ಕ್ವಶನ್ ಕೇಳ್ಬೋದು. ಖಂಡಿತವಾಗ್ಲೂ ಸಂಬಂಧ ಇದೆ. ಘಟಸ್ಥಾಪನೆ ಅಂತ ಏನು ಹೇಳಿದ್ನಲ್ಲ, ಸೊ ಅದರ ಒಂದು ಮೂಲ ಇದೆ ಅಂತಲೇ ಹೇಳ್ಬೋದು. ಮನೇಲಿ ಪಾರಾಯಣ ಮಾಡೋದಕ್ಕೆ ಮೊದಲನೇ ದಿನ ಈ ರೀತಿಯಾಗಿ ಇವರು ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಅಂದರೆ ಬೆಳಗ್ಗೆನೆ ಯಾವುದು ಒಂದು ಉಪಹಾರವನ್ನು ಸೇವನೆ ಮಾಡೋದಕ್ಕೂ ಮೊದಲನೇ ಬಂದುಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲ, ಅದು ಬೇರೆ ಪೂಜೆ ಆಗುತ್ತೆ. ಆದರೆ ಇದು ಘಟಸ್ಥಾಪನೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದಲ್ವಾ. ಸೊ ಇದು ಒಂದು ಸುಮಾರು 7 ಗಂಟೆ 6:30 ಸಂದರ್ಭದಲ್ಲಿ ಬನ್ನಿ ಮರದ ಹತ್ರ ಎಲ್ಲ ಮುತ್ತೈದರು ಬರ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ ಫಸ್ಟು ಬನ್ನಿ ಮಹಾಕಾಳಿಗೆ ಸೀರೆಯನ್ನು ಉಡಿಸಲಾಗುತ್ತೆ, ಆಮೇಲೆ ಉಡಿ ತುಂಬ್ತಾರೆ ದೇವಿಗೆ. ಇದನ್ನು ಎಲ್ಲರೂ ಮಾಡ್ತಾರೆ ಅಂತಲೇ ಹೇಳ್ತಾರೆ. ಆದರೆ ಘಟಸ್ಥಾಪನೆ ಮಾಡೋದಕ್ಕೆ ನಾನು ಏನೇನು ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಕಂಕಣಗಳನ್ನು ಕೂಡ ರೆಡಿ ಮಾಡ್ಕೊಳ್ತಾರೆ. ನೈವೇದ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ತಗೊಂಬಂದು ದೇವಿಗೆ ಪದ್ಧತಿ ಪ್ರಕಾರ ಪೂಜೆ ಮಾಡಿ ದೇವಿಗೆ ಒಂದು ಸಂತುಷ್ಟಳಾಗಿದ್ದಾಳೆ ಅಂತ ಹೇಳಿಬಿಟ್ಟು ಈ ಕುಂಭದಲ್ಲಿ ಅಂದರೆ ಈ ಕಳಸದ ಮೂಲಕ ಮನೆಗೆ ದೇವಿ ಆಹ್ವಾನ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ನಗರ ಪ್ರದೇಶಗಳಲ್ಲಿ ಕೂಡ ಬೇರೆ ಬೇರೆ ಪದ್ಧತಿ ಇರ್ಬೋದು. ದೇವಸ್ಥಾನಗಳಲ್ಲಿ ಮಾಡುವಂತಹ ಪೂಜೆಗಳಲ್ಲಿ ಸ್ವಲ್ಪ ಬದಲಾವಣೆಗಳಿರ್ಬೋದು. ಇದು ಅವರ ಮನೆಯಲ್ಲಿಯೇ ಸ್ವತಃ ಅವರಿಗೆ ಆಸಕ್ತಿದಾಯಕವಾಗಿ ಮಾಡಿರ್ತಕ್ಕಂಥ ಪೂಜೆ. ನಾನು ಮದುವೆಯಾಗಿ ಓದಿ ಇಷ್ಟು ವರ್ಷ ಆಗಿದೆಯಲ್ಲ, ಸೊ ಅಷ್ಟು ವರ್ಷವೂ ಕೂಡ ಇವ್ರ ಮನೆಯಲ್ಲಿ ಅದಕ್ಕೂ ಮೊದಲಿಂದನೂ ಕೂಡ ಈ ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೆ. ಅವರ ಖುಷಿಗೆ, ಅವರ ಒಂದು ನಂಬಿಕೆಗೆ ಪ್ರಾರಂಭ ಮಾಡಿದಂತಹ ಈ ಒಂದು ಪಾರಾಯಣ ಇವತ್ತು ತುಂಬ ವಿಶೇಷತೆಯನ್ನು ಪಡೆದಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು, ಎಲ್ಲ ಮಹಿಳೆಯರಿಗೂ ಮುತ್ತೈದೆಯರಿಗೂ ಕೂಡ ಅರಶಿನ ಕುಂಕುಮವನ್ನು ಕೊಟ್ಟು ಉಡಿ ತುಂಬಿ ಆ ನಂತರ ಈ ಕುಂಭದಲ್ಲಿ ದೇವಿಯ ಒಂದು ಆಹ್ವಾನೆಯನ್ನು ಮಾಡಿಕೊಂಡು, ಅಂದರೆ ಅವರ ನಂಬಿಕೆ ಅದು. ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕು ಅಂದ್ರೂ ಅದಕ್ಕೆ ಒಂದು ಆಕಾರ ಇರಬೇಕಲ್ವ. ದೇವಿಯ ಪಾರಾಯಣ ಮಾಡ್ತೀವಿ ಅಂದರೆ ಸುಮ್ಮನೆ ಅಲ್ಲ, ಅದನ್ನು ಘಟಸ್ಥಾಪನೆಯನ್ನು ಮಾಡಿ ಆ ಒಂದು ಸ್ಥಾನದಲ್ಲಿ ದೇವಿ ಕೂತಿದ್ದಾಳೆ ಅನ್ನೋ ಒಂದು ಭಾಸದಲ್ಲಿ ನಾವು ಒಂದು ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ಇದ್ರ ಬಗ್ಗೆ ನನಗೆ ಕಂಪ್ಲೀಟಾಗಿ ಹೇಳಿದ್ದು ಯಾರು ಅಂದರೆ ಇಲ್ಲಿ ಪೂಜೆ ಮಾಡ್ತಿದ್ದಾರಲ್ವ ಪ್ರತಿಮಾ, ಅವರ ತಂದೆ ಪ್ರಕಾಶ್ ಅಂಕಲ್ ನನಗೆ ಮಾಹಿತಿ ಹೇಳಿದ್ದು. ನಾನು ಸುಮ್ಮನೆ ಕೇಳಿದೆ ಅಂಕಲ್ಗೆ, ಅಂಕಲ್ ಪಾರಾಯಣ ಏನೋ ಮಾಡ್ತೀರಿ, ಸೊ ನಾವೆಲ್ಲರೂ ಕೂಡ ಪ್ರತಿ ವರ್ಷವೂ ಕೂಡ ಕೇಳಿಸ್ಕೊಂಡಿದ್ದೀವಿ. ಆದರೆ ಘಟಸ್ಥಾಪನೆ ಅಂದರೆ ಏನು, ಯಾಕೆ ಮಾಡಬೇಕು ಅಂತ ನಾನು ಸಾಮಾನ್ಯವಾಗಿ ಅವ್ರಿಗೆ ಕೇಳಿದೆ. ಆಗ ಅಂಕಲ್ ಹೇಳಿದರು ನನಗೆ, ಘಟಸ್ಥಾನ ಮಠಸ್ಥಾನ ಅಂತಲೇ ಹೇಳ್ತೀವಮ್ಮ. ಯಾವುದೇ ಒಂದು ಕಾರ್ಯಕ್ಕಿರ್ಬೋದು, ಯಾವುದೇ ಒಂದು ಪೂಜೆಗಿರ್ಬೋದು, ನಾವು ದೇವರು ಅನ್ನೋದು ನಮಗೆ ನಿರಾಕಾರ ಮೂರ್ತಿಯಾಗಿ ಎಲ್ಲೂ ಕೂಡ ನಮಗೆ ಸ್ಪಷ್ಟವಾಗಿ ಗೋಚರ ಇಲ್ಲ. ನಮ್ಮದೇ ಆದಂಥ ಕಲ್ಪನೆಯಲ್ಲಿ ನಾವು ದೇವರನ್ನು ಆರಾಧನೆ ಮಾಡ್ತೀವಿ.
ಅದೇ ರೀತಿಯಾಗಿ ಈಗ ನಾವು 9 ದಿನಗಳ ಕಾಲ ಮನೆಯಲ್ಲಿ ಪಾರಾಯಣ ಮಾಡ್ತೀವಲ್ವ, ದೇವಿಯನ್ನು ಆರಾಧನೆ ಮಾಡಬೇಕು ಅಂದರೆ ಅವಳ ಒಂದು ಆಕಾರ ಬೇಕು, ನಮಗೆ ಮೂರ್ತಿ ಬೇಕು ಅಲ್ವಾ. ಹೇಗೇಗೋ ಮಾಡಿದರೆ ಅದು ತಪ್ಪಾಗುತ್ತೆ. ಹಾಗಾಗಿ ನಮ್ಮ ಕಲ್ಪನೆಯ ಪ್ರಕಾರ ಈ ರೀತಿಯಾಗಿ ನಾವು ಘಟಸ್ಥಾಪನೆಯನ್ನು ಮನೆಯಲ್ಲಿ ಮಂಟಪದಲ್ಲಿ ಸ್ಥಾಪನೆ ಮಾಡಿಬಿಟ್ಟು ಪಾರಾಯಣವನ್ನು ಮಾಡಲಾಗುತ್ತೆ ಅಂತ ಅಂಕಲ್ಲು ಚೆನ್ನಾಗಿ ಹೇಳಿದರು ನನಗೆ. ಆಮೇಲೆ ಇದಕ್ಕೂ ಮೊದಲು ಕೂಡ ನನಗೆ ಒಂದು ವಿಡಿಯೋದಲ್ಲಿ ಹೇಳಿದರು ಅವರು, ಪಾರಾಯಣ ಅಂದರೆ ಏನು, ಯಾಕೆ ನಾವು ಅದನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ಹೇಳಿದರು. ಇಲ್ಲಿ ಇವತ್ತು ದಸರಾ ಆಗಿರೋದ್ರಿಂದ ಮೊದಲನೇ ದಿನ ಶೈಲಪುತ್ರಿಯ ಆರಾಧನೆ ಮೊದಲನೇ ದಿನ ಅಲ್ವಾ ಮಾಡೋದು. ಪರ್ವತರಾಜನ ಮಗಳು ಶೈಲಪುತ್ರಿ, ಸೊ ಅವಳನ್ನು ಆರಾಧನೆ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದು ಕೆಲವರಿಗೆ ಗೊತ್ತಿರಬಹುದು. ಆವತ್ತಿನ ದಿನ ಮೊದಲನೇ ದಿನ ಈ ಘಟಸ್ಥಾಪನೆಯನ್ನು ಮಾಡಲಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಸುಮಾರು ಜನ ಬಂದಿದ್ದಾರಲ್ವ. ಇವರು ಆ ಮನೆಯ ಫ್ಯಾಮಿಲಿ ಮೆಂಬರ್ಸು ಮತ್ತು ನೆರೆಹೊರೆಯ ಮುತ್ತೈದೆಯರು ಕೂಡ ಬಂದಿದ್ದಾರೆ. ಎಲ್ಲ ರೀತಿಯಾಗಿ ದೇವಿಗೆ ನೈವೇದ್ಯವನ್ನು ಮಾಡಿದ ನಂತರ ಕಳಸ ಪ್ರತಿಷ್ಠಾಪನೆಯನ್ನು ತೊಗೊಂಡು ಬಂದುಬಿಟ್ಟು ಆ ಮನೆಯ ಸೊಸೆಯಾಗಿ ಏನು ಬಂದಿರ್ತಾರಲ್ವ, ತಾರಾ ಇಲ್ಲಿ ಪೂಜೆ ಮಾಡ್ತಾ ಇದ್ದಾಳೆ ಲೆಫ್ಟ್ ಸೈಡು, ಅವಳಿಗೆ ಕಳಸವನ್ನು ಒರೆಸಲಾಗುತ್ತೆ. ಕಾಣಿಸ್ತಾ ಇದೆ ಅಲ್ವಾ, ದೇವಿಗೆ ಒಂದು ಇವಾಗ ಮೂರ್ತಿ ಸಿಕ್ತು ಅಂತ ಹೇಳ್ಬೋದು. ಫೈನಲಾಗಿ ಈ ರೀತಿಯಾಗಿ ಪೂಜೆ ಮಾಡಿದ ನಂತರ ಈ ಒಂದು ಕಳಸವನ್ನು ಆ ಮನೆಯ ಸೊಸೆಯ ತಲೆಯ ಮೇಲೆ ಹೊರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅದನ್ನು ಸಹ ಕಳಸ ಮುಂದೆ ಬಂದು ಅವರು ಹಿಂದೆಯಿಂದ ಬರ್ತಾ ಇರ್ತಾರೆ. ಆಮೇಲೆ ಮುಂದೆ ಅವರು ನಡೆದಾಡುವಂಥ ದಾರಿಯಲ್ಲಿ ಪವಿತ್ರ ಗಂಗಾ ಜಲವನ್ನು ಹಾಕ್ಕೊತ ಬರ್ತಾ ಇರ್ತಾರೆ. ಅಂದರೆ ಪವಿತ್ರ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು, ಆಮೇಲೆ ನಿಂಬೆಹಣ್ಣನ್ನು ಈ ಥರ ಇಳೆದೆಗೆದ್ಬಿಟ್ಟು ನೋಡ್ತಾ ಇರ್ಬೋದು ನೀವು. ಕೆಲವರಿಗೆ ಇದು ಗೊತ್ತಿಲ್ಲ ಯಾವ ರೀತಿ ತೊಗೊಳ್ತಾರೆ ಅಂತ, ಬಟ್ ತುಂಬ ಇದರಲ್ಲಿ ಒಂದು ವಿಶೇಷ ಪದ್ಧತಿ ಇದೆ ಅಂತಲೇ ಹೇಳ್ಬೋದು. ಆ ದೇವಿ ಅಂದರೆ ಅದು ಸುಮ್ಮನೆ ಆಗಿರೋದಿಲ್ಲ. ದೇವಿ ಇರ್ಬೋದು ಅಥವಾ ಯಾವುದೇ ದೈವ ಇರ್ಬೋದು, ನಾವು ಇದನ್ನು ಕಂಪ್ಲೀಟಾಗಿ ನಂಬ್ತೀವಿ. ಹಾಗಾಗಿ ನಮಗೆ ನಂಬಿಕೆ ಇದೆ. ನಿಯಮಾನುಸಾರವಾಗಿ ಈ ಥರ ತೊಗೊಂಡು ಬಂದು ನಂತರನೇ ದೇವಿಯನ್ನು ಘಟಸ್ಥಾಪನೆ ಮೂಲ ಸ್ಥಾನದಲ್ಲಿ ಕೂರಿಸಲಾಗುತ್ತೆ. ಅಷ್ಟೊಂದು ಶಕ್ತಿ ಇದೆ ಈ ಒಂದು ಕಳಸಕ್ಕೆ ಅಂತಲೇ ಹೇಳ್ಬೋದು. ನನಗೆ ಪಾರಾಯಣದ ಬಗ್ಗೆ ಅವರು ನೀಟಾಗಿ ವಿವರ ಹೇಳಿದರು. ಈ ಒಂದು ಇಂದಿನ ವಿಡಿಯೋದಲ್ಲಿ, ನನ್ನ ಹಳೆ ವಿಡಿಯೋದಲ್ಲಿ ಅವರು ಒಂದು ಮಾಹಿತಿ ಹೇಳಿದರು. ಆದರೆ ದಸರಾ ಬಂದಾಗ ಈ ಘಟಸ್ಥಾಪನೆಯನ್ನು ಹೇಗೆ ಮಾಡ್ತಾರೆ, ರೀಸನ್ ಏನು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಂಕಲ್ನ ಕೇಳಿದಾಗ ತುಂಬ ಚೆನ್ನಾಗಿ ಹೇಳಿದರು. ದೇವರು ನಿರಾಕಾರ, ಆ ಒಂದು ದೇವರಿಗೆ ಆಕಾರವನ್ನು ಕೊಡಬೇಕು ಅಂದರೆ ಅದು ಪದ್ಧತಿ ಪ್ರಕಾರನೇ ನಡಿಬೇಕು, ಆಗ ಅದು ಒಂದು ಯಶಸ್ಸನ್ನು ಕಾಣುತ್ತೆ ಅಂತ ಹೇಳಿದರು. ಅವರ ಮನೆ ಮೆಂಬರ್ಸ್ ಎಲ್ಲರೂ ಕೂಡ ಇರೋದಿಲ್ಲಿ. ಮುಂದೆ ಬಾಬಣ್ಣ ಅಂಕಲು ನೀರು ಹಾಕ್ಕೊಳ್ತಾ ಬರ್ತಾಯಿದ್ರು. ಆ ಕಳಸನ್ನು ಮತ್ತು ತಾರ ಹೊತ್ಕೊಂಡಿದ್ರು. ಅದನ್ನು ರಮೇಶ್ ಅಣ್ಣ ಸಪೋರ್ಟಿವ್ ಆಗಿ ಅವ್ರಿಗೆ ಹಿಡ್ಕೊಂಡಿದ್ರು. ಈ ರೀತಿಯಾಗಿ ಮನೆ ಹತ್ರ ಬಂದ ನಂತರ ತಾರನ ಪತಿ ಪ್ರಮೋದು ಅದನ್ನು ಪೂಜೆ ಮಾಡಿ ಒಳಗಡೆ ತಗೊಳ್ತಾನೆ ಕಳಸನ. ಮನೆ ಹತ್ರ ಬಂದಮೇಲೆ ಕೂಡ ಈ ರೀತಿ ನೀವಳಿಸ್ಬಿಟ್ಟು ನಿಂಬೆಹಣ್ಣನ್ನು ಎಸ್ತು ಆ ನಂತರ ಬಾಗಿಲ ಹತ್ರ ತೊಗೊಂಡು ಬರಬೇಕು ಈ ಕಳಸನ. ನಿಮ್ಮ ಕಡೆ ಯಾವ ರೀತಿಯಾಗಿ ಈ ಪದ್ಧತಿನ ಮಾಡ್ತಾರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಪ್ರಮೋದ್ ಇವಾಗ ಈ ಕಳಸನ ಪೂಜೆ ಮಾಡ್ಕೊಳ್ತಾ ಇದ್ದಾನೆ. ಪೂಜೆ ಮಾಡಿ ಆ ನಂತರ ಆ ಕಳಸವನ್ನು ಒಳಗಡೆ ತಗೊಂಡೋಗಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮಂಟಪದ ಮೇಲೆ ಕೂರಿಸಲಾಗುತ್ತೆ. ಶೈಲಪುತ್ರಿಯ ಮೊದಲನೇ ದಿನ ಆರಾಧನೆ ಮಾಡ್ತೀವಲ್ವ, ಆ ಮೊದಲನೇ ದಿನವೇ ಈ ಘಟಸ್ಥಾಪನೆಯನ್ನು ಮಾಡಲಾಗುತ್ತೆ. ಎಲ್ಲರೂ ಅಲ್ಲ, ಯಾರೆಲ್ಲ ಪಾರಾಯಣವನ್ನು ಮನೆಯಲ್ಲಿ ಮಾಡಿಸ್ತಾರೆ ಅಥವಾ ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ಅವರು ಈ ರೀತಿಯ ಒಂದು ಸ್ಥಾಪನೆಯನ್ನು ಮಾಡ್ತಾರೆ. ಉಳಿದವರೆಲ್ಲ ನಮ್ಮ ಶಕ್ತಿಗನುಸಾರವಾಗಿ 9 ದಿನಗಳ ಕಾಲ ದೇವಿಯ ಆರಾಧನೆಯನ್ನು ಮಾಡಲಾಗುತ್ತೆ. ಪೂಜೆ ಮಾಡಿ ಒಳಗೆ ತಂದ ನಂತರ ಕಳಸವನ್ನು ಈ ರೀತಿಯಾಗಿ ಮಂಟಪದ ಮೇಲೆ ಅಲಂಕಾರ ಮಾಡಿ ಕೂರಿಸಿದ್ದಾರೆ. ನೋಡ್ತಾ ಇರ್ಬೋದು. ನೋಡಿದರೆ ದೇವಿ ನಿಜವಾಗ್ಲೂ ಅಲ್ಲಿ ಬಂದು ಕೂತಿದ್ದಾಳ ಅನ್ನೋ ಒಂದು ಭಾಸ ಆಗ್ತಿದೆ. ಅದೇ ಆ ದೈವ ಶಕ್ತಿಗಿರುವಂತಹ ಶಕ್ತಿ, ಪವರ್ ಅಂತಲೇ ಹೇಳ್ಬೋದು ಅಲ್ವಾ. ಇದು ಇಷ್ಟು ಮಾಹಿತಿ ದಸರಾ ದಿನ, ನಾಡ ಹಬ್ಬ ದಸರಾ ದಿನ ಪಾರಾಯಣ ಮಾಡುವವರೆಲ್ಲ ಘಟಸ್ಥಾಪನೆಯನ್ನು ಹೇಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದನ್ನು ನಾನು ಎಷ್ಟು ಗೊತ್ತಿದೆ ಅಷ್ಟನ್ನು ಶೇರ್ ಮಾಡಿದ್ದೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.